We are continuing our study in the Epistle of Hebrews. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಮುಂದುವರಿಸುತ್ತಿದ್ದೇವೆ. The supremacy of our Lord Jesus Christ. ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು ನಾವು ನೋಡಿಕೊಂಡಿದ್ದೇವೆ. Greater than the prophets, ಪ್ರವಾದಿಗಳಿಗಿಂತಲೂ ಶ್ರೇಷ್ಠನು. Greater than the angels, ದೇವದೂತರಿಗಿಂತ ಶ್ರೇಷ್ಠನು. Greater than Moses and Aaron, ಮೋಶೆ ಮತ್ತು ಆರೋನನಿಗಿಂತ ಶ್ರೇಷ್ಠನು. While we are looking at that, the author is telling about some people by this time you should be teachers, but you are still needing milk. ಅದನ್ನ ಹೇಳುವಾಗ ಈ ಪತ್ರಿಕೆ ಬರಹಗಾರನು ಹೇಳುತ್ತಾನೆ, ನಿಮ್ಮಲ್ಲಿ ಅನೇಕರು ಇಷ್ಟೊತ್ತಿಗೆ ಬೋಧಕರಾಗಿರಬೇಕಿತ್ತು, ಆದರೆ ಇನ್ನು ಹಾಲು ಕುಡಿಯುವ ಹಸುಗೂಸನ್ನು ಆಗಿದ್ದೀರಿ ಎಂಬುದಾಗಿ. You should go on to maturity, taking solid food. ನೀವು ಗಟ್ಟಿಯಾದ ಆಹಾರವನ್ನು ತೆಗೆದುಕೊಂಡವರಾಗಿ ಪರಿಪಕ್ವತೆಗೆ ಮುಂದುವರಿಯಬೇಕು ಎಂಬುದಾಗಿ ಹೇಳುತ್ತಾನೆ. In chapter 6 we saw that we should leave the elementary doctrines of Christ and move on to maturity. ನಾವು 6ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಕುರಿತ ಅಂತ ಮೂಲಭೂತವಾದಂತಹ ಬೋಧನೆಗಳನ್ನ ನಾವು ಇಟ್ಟುಕೊಂಡವರಾಗಿ ಮುಂದಕ್ಕೆ ನಾವು ಹೋಗಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. We clarified it is not talking about New Testament doctrines. This is what was prophesied about Christ in the Old Testament. ನಾವು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡೆವು. ಏನೆಂದರೆ ಇದು ಹೊಸ ಒಡಂಬಡಿಕೆಯ ಬೋಧನೆಯ ಕುರಿತಾಗಿ ಹೇಳುತ್ತಿಲ್ಲ, ಬದಲಾಗಿ ಹಳೆಯ ಒಡಂಬಡಿಕೆಯ ಯೇಸು ಕ್ರಿಸ್ತನ ಕುರಿತಾದ ಪ್ರವಾದನೆಗಳ ಕುರಿತಾಗಿ ಆತನು ಹೇಳುತ್ತಿದ್ದಾನೆ. You need to go on to maturity of the doctrines in the New Testament. ನೀವು ಹೊಸ ಒಡಂಬಡಿಕೆಯ ಬೋಧನೆಗಳಿಗೆ ಮತ್ತು ಸಿದ್ಧಾಂತಗಳಿಂದ ಮುಂದುವರೆದು ನೀವು ಪರಿಪಕ್ವತೆಗೆ ಅಭಿವೃದ್ಧಿ ಹೊಂದಬೇಕು ಎಂಬುದಾಗಿ ಹೇಳುತ್ತಾನೆ. Then verse 4 to 6 we spend a lot of time about a great warning about apostasy. ನಾವು 4ರಿಂದ 6ನೇ ಅಧ್ಯಾಯಗಳವರೆಗೆ 4ರಿಂದ 6ನೇ ವಚನಗಳವರೆಗೆ ನಾವು ಹೆಚ್ಚು ಸಮಯವನ್ನ ಕಳೆಯುತ್ತಾ ಅಲ್ಲಿ ಭ್ರಷ್ಟತೆಯ ಕುರಿತಾಗಿ ನಾವು ತಿಳಿದುಕೊಂಡೆವು. People who were so privileged, they came so close, but they miss it, and it is impossible to bring them to repentance again. ಎಲ್ಲ ಅನುಕೂಲತೆಗಳನ್ನ ಹೊಂದಿದಂತಹ ಅನೇಕರು ರಕ್ಷಣೆಗೆ ಅತ್ಯಂತ ಸಮೀಪವಾಗಿ ಬಂದು ಮತ್ತು ರಕ್ಷಣೆಯನ್ನ ಹೊಂದದೆ ಹಿಂಜಾರಿ ಹೋದ ಕಾರಣ ಅವರಲ್ಲಿ ಮತ್ತೆ ಮಾನಸಾಂತರವನ್ನು ಹುಟ್ಟಿಸುವುದು ಕಷ್ಟ ಎಂಬುದಾಗಿ ಆತನು ಹೇಳುತ್ತಾನೆ. There are some who believes that this is talking about believers, but the very word that it is impossible to bring them back to repentance clearly shows that this cannot be talked about true believers. ಇಲ್ಲಿ 4ರಿಂದ 8ನೇ ವಚನಗಳವರೆಗೆ ನಾವು ನೋಡುವಾಗ ಅಲ್ಲಿ ಹೇಳುತ್ತಿರುವಂತಹ ಮಾತು ಅದು ವಿಶ್ವಾಸಿಗಳ ಕುರಿತಾಗಿ ಎಂಬುದಾಗಿ ಅನೇಕರು ಹೇಳಿದರೂ ಕೂಡ ಅವರನ್ನ ಮತ್ತೆ ಮಾನಸಾಂತರಕ್ಕೆ ಹುಟ್ಟಿಸುವುದು ಅಸಾಧ್ಯ ಎಂಬಂತ ಪದದಿಂದ ಇದು ವಿಶ್ವಾಸಿಗಳ ಕುರಿತಾಗಿ ಅಲ್ಲ, ಬದಲಾಗಿ ಅವಿಶ್ವಾಸಿಗಳ ಕುರಿತಾಗಿ ರಕ್ಷಣೆ ಹೊಂದದವರ ಕುರಿತಾಗಿ ಎಂಬುದಾಗಿ ಅರ್ಥವಾಗುತ್ತದೆ. Last week we looked at the difference between apostasy and backsliding. ಕಳೆದ ವಾರ ನಾವು ಭ್ರಷ್ಟತೆಗೂ ಹಿಂಜಾರಿ ಹೋಗುವುದಕ್ಕೂ ಇರುವ ವ್ಯತ್ಯಾಸವನ್ನು ನಾವು ನೋಡಿಕೊಂಡೆವು. Only a believer can backslide. An unbeliever cannot backslide because he was never in the faith to begin with. ಒಬ್ಬ ವಿಶ್ವಾಸಿ ಮಾತ್ರ ಹಿಂಜಾರಲಿಕ್ಕೆ ಸಾಧ್ಯ, ಅವಿಶ್ವಾಸಿ ಆದಂತವನು ಹಿಂಜಾರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಮೊಟ್ಟ ಮೊದಲನೇದಾಗಿ ಆತನು ನಂಬಿಕೆಯಲ್ಲಿ ಇರಲೇ ಇಲ್ಲ. But these warning passages should make us believers to take our faith very, very seriously. ಆದರೆ ಈ ಎಚ್ಚರಿಕೆಯ ವಚನಗಳು ವಿಶ್ವಾಸಿಗಳ ಅಂತ ನಮಗೆ ನಮ್ಮ ನಂಬಿಕೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂಬುದಾಗಿ ಎಚ್ಚರಿಸುತ್ತದೆ. Now let's read verse 7 and 8. ನಾವು 7 ಮತ್ತು 8ನೇ ವಚನವನ್ನ ಇಂದು ನಾವು ಓದಿಕೊಳ್ಳೋಣ. ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ
ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ, ಅದರ ಅಂತ್ಯವು ಸುಡಲ್ಪಡುವುದೇ. Now the author is giving an illustration from a plot of ground. ಇಲ್ಲಿ ಬರಹಗಾರನು ಒಂದು ಭೂಮಿಯ ಭಾಗವನ್ನ ತೆಗೆದುಕೊಂಡು ನಮಗೆ ಒಂದು ಉದಾಹರಣೆಯನ್ನ ಕೊಡುತ್ತಿದ್ದಾನೆ. On the one hand, after it receives all the rain, if it bear fruits or vegetables, it is good soil. ಒಂದು ಮಾತಿನಲ್ಲಿ ಹೇಳುವುದಾದ್ರೆ, ಒಂದು ಕಡೆ ಒಂದು ಭೂಮಿ ಅದು ತನಗೆ ಕೊಟ್ಟಂತಹ ಎಲ್ಲ ವಿಧವಾದ ಪೌಷ್ಟಿಕಾಂಶ ಮತ್ತು ಗೊಬ್ಬರವನ್ನ ತೆಗೆದುಕೊಂಡು ತರಕಾರಿ ಮತ್ತು ಹಣ್ಣುಗಳನ್ನ ಕೊಟ್ಟರೆ ಅದು ಒಳ್ಳೆಯ ಭೂಮಿ ಆಗಿರುತ್ತದೆ. Such soil pictures the reception given to gospel by a believing heart. ಅಂತಹ ಭೂಮಿ ಅಥವಾ ಅಂತಹ ಒಂದು ಮಣ್ಣು ಏನನ್ನು ಸೂಚಿಸುತ್ತದೆ ಅಂದರೆ, ದೇವರ ವಾಕ್ಯ ಸುವಾರ್ತೆಯನ್ನ ಕೇಳಿ ಅದಕ್ಕೆ ಉತ್ತಮವಾಗಿ ಪ್ರತಿಕ್ರಿಯಿಸಿದ ಒಬ್ಬ ವಿಶ್ವಾಸಿಯ ಹೃದಯವನ್ನ ನಮಗೆ ತೋರಿಸುತ್ತದೆ. It is similar to the good ground in which the seed fell in Matthew chapter 13. ನಾವು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನೋಡುವ ಒಂದು ಸಾಮ್ಯದಲ್ಲಿರುವ ಪ್ರಕಾರ ಒಳ್ಳೆಯ ಭೂಮಿಯಲ್ಲಿ ಬಿದ್ದ ಬೀಜಕ್ಕೆ ಸಮಾನವಾಗಿರುವಂತಹ ಒಂದು ಭೂಮಿ. On the other hand, if it bear thorns and briars or thistles, such soil is rejected. ಇನ್ನೊಂದು ಕಡೆಯಲ್ಲಿ ನಾವು ನೋಡುವಾಗ, ಒಂದು ವೇಳೆ ಆ ಭೂಮಿಯು ಮುಳ್ಳು ಗಿಡಗಳನ್ನ ಕಳೆಗಳನ್ನ ಬೆಳೆಸುವುದಾದರೆ ಅಂತಹ ಭೂಮಿಯು ತಿರಸ್ಕರಿಸಲ್ಪಡುತ್ತದೆ. Says it is ultimately burned by the owner. ಕಡೆಗೆ ಅಂತಹ ಭೂಮಿಯು ಸುಡಲ್ಪಡುತ್ತದೆ ಅದರ ಯಜಮಾನನಿಂದ ಎಂಬುದಾಗಿ ಇಲ್ಲಿ ಹೇಳುತ್ತದೆ. Here the burning is referring to eternal judgment, even though everywhere the fire is not eternal judgment. Here we can believe that it is talking about rejection and the burning, eternal loss. ಇಲ್ಲಿ ಸುಡಲ್ಪಡುತ್ತದೆ ಎಂಬುದಾಗಿ ಹೇಳುವಾಗ ಅದು ನಿತ್ಯವಾದಂತಹ ದಂಡನೆ ಅಥವಾ ಅಂತ್ಯ ನ್ಯಾಯ ತೀರ್ಪಿನ ಕುರಿತಾಗಿ ಮಾತನಾಡುತ್ತಿದೆ. ಆದರೂ ಸತ್ಯವೇದದಲ್ಲಿ ಎಲ್ಲಾ ಕಡೆಗಳಲ್ಲಿ ಸುಡಲ್ಪಡುವುದು ಎಂಬುದಾಗಿ ಹೇಳುವಾಗ ಅದು ಅಂತ್ಯದ ನ್ಯಾಯ ತೀರ್ಪನ್ನ ಹೇಳದೆ ಹೋದರೂ, ಈ ಒಂದು ವಚನ ಭಾಗದಲ್ಲಿ ನಾವು ಬರುವಾಗ ಇದು ಅಂತ್ಯದ ನ್ಯಾಯ ತೀರ್ಪು, ಬೆಂಕಿ ಗಂಧಕಗಳಿರುವ ಕೆಳಗೆ ಹಾಕಲ್ಪಡುವ ನಾಶನಕ್ಕೆ ಹೋಲಿಕೆಯಾಗಿದೆ. It is similar to what John the Baptist said, he will baptize you with the Holy Spirit and with fire. ಇದು ಸ್ನಾನಿಕನಾದ ಯೋಹಾನನು ಹೇಳಿದ, ಆತನು ನಿಮಗೆ ಬೆಂಕಿಯಿಂದಲೂ ನೀರಿನಿಂದಲೂ ಸ್ನಾನ ಮಾಡಿಸುತ್ತಾನೆ ಎಂಬುದಾಗಿ ಹೇಳಿದ್ದಕ್ಕೆ ನೋ ನೀರಲ್ಲ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಮತ್ತು ಬೆಂಕಿಯ ದೀಕ್ಷಾ ಸ್ನಾನ. ಬೆಂಕಿಯ ದೀಕ್ಷಾ ಸ್ನಾನ ಮತ್ತು ಪವಿತ್ರಾತ್ಮನ ದೀಕ್ಷಾ ಸ್ನಾನ ಎಂಬುದಕ್ಕೆ ಸಮಾನವಾಗಿದೆ. Some group of people think that baptism of fire is some special anointing. There are groups that believe that. ಬೆಂಕಿಯಿಂದ ದೀಕ್ಷಾ ಸ್ನಾನ ಮಾಡಿಸುತ್ತಾನೆ ಎಂಬುದಾಗಿ ಹೇಳುವಾಗ ಕೆಲವು ಗುಂಪಿನ ಜನರು ಅದು ಒಂದು ಪವಿತ್ರಾತ್ಮನ ದೀಕ್ಷಾ ಸ್ನಾನ ಎಂಬುದಾಗಿ ನೆನೆಸುತ್ತಾರೆ. ಪವಿತ್ರಾತ್ಮನ ಏನೋ ವಿಶೇಷ ಅನಾಯಿಂಟಿಂಗ್, ಅಭಿಷೇಕ, ಫೈರ್ ಅಭಿಷೇಕ. There are Pentecostal groups who believe that, but absolutely not. ಬೆಂಕಿಯಿಂದ ನಿಮಗೆ ಅಭಿಷೇಕ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಪವಿತ್ರಾತ್ಮನಿಂದ ಯಾವುದೋ ವಿಶೇಷವಾದಂತಹ ಅಭಿಷೇಕ ನಿಮಗೆ ಆಗುತ್ತದೆ ಎಂಬುದಾಗಿ ಅನೇಕ ಗುಂಪುಗಳು ಮತ್ತು ಪೆಂಟೆಕೋಸ್ಟ್ ಪಂಗಡದವರು ಅವರು ಬೋಧಿಸುತ್ತಾರೆ. There John is referring to eternal judgment, eternal lake of fire when he talks about the baptism of the fire. ಅಲ್ಲಿ ಸ್ನಾನಿಕನಾದ ಯೋಹಾನನು ಬೆಂಕಿಯಿಂದ ನಿಮಗೆ ಸ್ನಾನ ಮಾಡಿಸುತ್ತಾನೆ ಎಂಬುದಾಗಿ ಹೇಳುವಾಗ ಆತನು ಮಾತನಾಡುತ್ತಿರುವುದು ಆ ನಿತ್ಯದ ಬೆಂಕಿ ಗಂಧಕಗಳುರಿಯುವ ಕೆರೆಯ ನಾಶನದ ಕುರಿತಾಗಿ. So their baptism of the Holy Spirit is for believers, baptism of fire is for unbelievers. ಅಲ್ಲಿ ಆತನು ಹೇಳುತ್ತಿರುವಂತದ್ದು ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ ಅದು ವಿಶ್ವಾಸಿಗಳಿಗೆ ಆಗುವಂತ ದೀಕ್ಷಾ ಸ್ನಾನ, ಮತ್ತು ಬೆಂಕಿಯಿಂದ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ ಅವಿಶ್ವಾಸಿಗಳಿಗೆ ಆಗುವ ದಂಡನೆಯ ದೀಕ್ಷಾ ನರಕ. How do we know that? ನಮಗೆ ಹೇಗೆ ಅದು ಗೊತ್ತು? Because it says that he has the fan in his hand and he will separate the wheat and chaff. ಯಾಕಂದರೆ ಅಲ್ಲಿ ಆತನು ತನ್ನ ಕೈಯಲ್ಲಿ ಮೊರವನ್ನ ಹಿಡಿದಿದ್ದಾನೆ, ಅದರಿಂದ
ಗೋಧಿಯನ್ನ ಮತ್ತು ಒಟ್ಟನ್ನ ಬೇರೆ ಬೇರೆ ಮಾಡುತ್ತಾನೆ ಎಂಬುದಾಗಿ ಮತ್ತು ಒಟ್ಟನ್ನ ಬೆಂಕಿಯಲ್ಲಿ ಸುಟ್ಟು ಬಿಡುತ್ತಾನೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. The lesson here is very clear. ಇಲ್ಲಿ ಹೇಳುತ್ತಿರುವಂತಹ ಒಂದು ಪಾಠ ಅದು ಸ್ಪಷ್ಟವಾಗಿದೆ. Fruitfulness or continuance in the faith is the evidence of genuine faith. ನಾವು ಫಲವನ್ನ ಕೊಡುವುದು ಮತ್ತು ನಂಬಿಕೆಯಲ್ಲಿ ಮುಂದುವರಿಯುವುದು ಅದು ನಾವು ನಿಜವಾಗಿಯೂ ರಕ್ಷಣೆ ಹೊಂದಿದ್ದೇವೆ ಅಥವಾ ನಮ್ಮಲ್ಲಿ ನಿಜವಾದ ನಂಬಿಕೆ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿರುತ್ತದೆ. Of course, we know that the fruit level may be different. Remember the good ground, some gave 100, some gave 60, some gave 30. ಆದರೆ ಅಲ್ಲಿ ಎಷ್ಟು ಫಲ ಕೊಡುತ್ತದೆ ಎಂಬುದಾಗಿ ಹೇಳುವಾಗ ಅದು ಒಬ್ಬರಿಂದ ಒಬ್ಬರಿಗೆ ಬೇರೆ ಆಗಿರಬಹುದು. ಕೆಲವು ನೆಲ 70 ಭಾಗ ಕೊಟ್ಟಿತು, ಇನ್ನು ಕೆಲವು ನೆಲ 100 ಭಾಗ ಕೊಟ್ಟಿತು, ಇನ್ನು ಕೆಲವು ನೆಲ 30 ಭಾಗ ಕೊಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. So believers will produce different level of fruits, but a true believer will have at least some evidence through the fruits. ಎಲ್ಲಾ ವಿಶ್ವಾಸಿಗಳು ಒಂದಲ್ಲ ಒಂದು ಫಲವನ್ನ ಅವರ ಜೀವಿತದಲ್ಲಿ ಅವರು ತೋರಿಸುವಂತವರಾಗಿರುತ್ತಾರೆ ಒಂದು ಹಂತದಲ್ಲಿ. ಆದರೆ ನಿಜವಾದಂತ ವಿಶ್ವಾಸಿಯು ತನ್ನ ಜೀವಿತದಲ್ಲಿ ಫಲವನ್ನ ತೋರಿಸುತ್ತಾನೆ. So apostasy is the evidence that they were never genuine believers. ಭ್ರಷ್ಟತೆ ಅದು ಅವರು ನಿಜವಾಗಿ ವಿಶ್ವಾಸಿಗಳಾಗಿರಲಿಲ್ಲ ಎಂಬುದನ್ನು ನಮಗೆ ತೋರಿಸುತ್ತದೆ. At this time, it is very fearful to think in the brethren assembly, in our assemblies, how many may be like that? Those who profess to have faith, they were baptized, they may be even breaking bread, they may be sharing their testimony, but could it be possible that the Lord will say to some one day, I never knew you? ಇದು ಒಂದು ಭಯಂಕರವಾದಂತ ಸಂಗತಿ ಏನೆಂದರೆ ನಮ್ಮ ಸಹೋದರ ಸಭೆಗಳ ಮಧ್ಯದಲ್ಲಿಯೂ ಇಂತಹವರು ಇರಬಹುದು ಎಂಬುದಾಗಿ ಅನ್ನಿಸುವುದಿಲ್ಲವೇ? ಅವರು ದೀಕ್ಷಾ ಸ್ನಾನ ಹೊಂದಿದ್ದಾರೆ, ವಿಶ್ವಾಸಿಗಳ ಹಾಗೆ ಕಾಣಿಸುತ್ತಾರೆ, ನಮ್ಮೊಟ್ಟಿಗೆ ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ಳುತ್ತಾರೆ, ಆದರೆ ಅವರು ನಿಜವಾದ ವಿಶ್ವಾಸಿಗಳೇ ಆಗಿರುವುದಿಲ್ಲ. ಅವರಿಗೆ ಒಂದು ದಿನ ಕರ್ತನು ನಿಮ್ಮ ಗುರುತನ ನಾನು ಅರಿಯೇನು ಎಂಬುದಾಗಿ ಹೇಳಿಬಿಡಬಹುದು ಎಂಬುದಾಗಿ ನಮಗೆ ಅನಿಸುವುದಿಲ್ಲವೇ? Could that be, fearfully I'm saying this, could it be true of some church elders and deacons? ನಾನು ಇದನ್ನ ಭಯದಿಂದ ಹೇಳುವವನಾಗಿದ್ದೇನೆ. ಏನೆಂದರೆ ಇದು ಕೆಲವು ಸಭೆಯ ನಾಯಕರು ಅಥವಾ ಹಿರಿಯರು ಮತ್ತು ಸಭಾ ಪಾಲಕರ ವಿಷಯದಲ್ಲಿಯೂ ಕೂಡ ಸತ್ಯವಾಗಿರಬಹುದಲ್ಲವೇ? I'm not judging anybody, but I want to examine my own heart. Examine yourself whether you are in the faith the word of God tells us. ನಾನು ಯಾರ ವಿಷಯದಲ್ಲಿ ನ್ಯಾಯ ತೀರ್ಪನ್ನು ಮಾಡುತ್ತಿಲ್ಲ, ಬದಲಾಗಿ ನನ್ನನ್ನೇ ನಾನು ಪರೀಕ್ಷಿಸಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಹೃದಯಗಳನ್ನ ನಾವು ಪರೀಕ್ಷಿಸಿಕೊಳ್ಳೋಣ. ನಾನು ನಿಜವಾಗಿಯೂ ವಿಶ್ವಾಸಿಯಾಗಿದ್ದೇನಾ, ನಿಜವಾಗಿಯೂ ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ. Now let's read verse 9 to 12. ಈಗ ನಾವು 9ರಿಂದ 12ನೇ ವಚನಗಳವರೆಗೆ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ರಿಂದ 12ನೇ ವಚನ. ಆದರೆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದರೂ ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣಕರವಾಗಿಯೂ ಇರುವ ಸ್ಥಿತಿಯಲ್ಲಿದ್ದೀರೆಂದು ದೃಢವಾಗಿ ನಂಬಿದ್ದೇನೆ. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆಯ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇನೆ. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. Even though very severe warning was given till verse 8, 8ನೇ ವಚನಗಳವರೆಗೆ ಅತ್ಯಂತ ಗಂಭೀರವಾದಂತಹ ಎಚ್ಚರಿಕೆಯ ಮಾತು ನಮಗೆ ಹೇಳಿದ್ದರೂ ಸಹ now verse 9 to 12 the author is giving an encouragement to those who are real to persevere in Christian faith. ಆದರೆ 9ರಿಂದ 12ನೇ ವಚನಕ್ಕೆ ಬರುವಾಗ ಅಲ್ಲಿ ಈ ಪತ್ರಿಕೆಯ ಬರಹಗಾರನು ನಿಜವಾದ ವಿಶ್ವಾಸಿಗಳಿಗೆ ಒಂದು ಪ್ರೋತ್ಸಾಹದ ಮಾತನ್ನ ಹೇಳುತ್ತಾನೆ, ತಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕಾಗಿ. Author has confidence in true believers. ಈ ಪತ್ರಿಕೆಯ ಬರಹಗಾರನಿಗೆ ನಿಜವಾದ ವಿಶ್ವಾಸಿಗಳ ಮೇಲೆ ಅತ್ಯಂತ ಆತ್ಮವಿಶ್ವಾಸ ಉಂಟು.
Even though there were some who were apostate, he knows that most of the believers are true Christians. ಅವರಲ್ಲಿ ಕೆಲವರು ಭ್ರಷ್ಟರಾಗಿದ್ದರೂ ಕೂಡ ಅವರಲ್ಲಿ ಹೆಚ್ಚು ಮಂದಿ ನಿಜವಾದ ವಿಶ್ವಾಸಿಗಳು ಎಂಬುದಾಗಿ ಅವನಿಗೆ ತಿಳಿದಿತ್ತು. That's why his language is changed in verse 9. He says, but beloved, adare priyare. There is a change of the language. ಆದ್ದರಿಂದಲೇ ಆತನು 9ನೇ ವಚನಕ್ಕೆ ಬರುವಾಗ ತನ್ನ ಭಾಷೆಯನ್ನ ಬದಲಿಸುತ್ತಾನೆ. ಏನೆಂದರೆ ಆದರೆ ಪ್ರಿಯರೇ ಎಂಬುದಾಗಿ ತನ್ನ ಮಾತನ್ನ ಬದಲಿಸುತ್ತಾನೆ. He says, few may be apostate, but you, I am confident of better things. The author is telling. ಆ ಪತ್ರಿಕೆ ಬರಹಗಾರನು ಹೇಳುತ್ತಾನೆ, ನಿಮ್ಮಲ್ಲಿ ಕೆಲವು ಮಂದಿ ಅವರು ಭ್ರಷ್ಟರಾಗಿದ್ದರೂ ಸಹ ನಿಮ್ಮಲ್ಲಿ ಅನೇಕ ಮಂದಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ಹೇಳುತ್ತಾನೆ. And that better things which belongs to salvation. Verse 9 it says, 9ನೇ ವಚನಕ್ಕೆ ರಕ್ಷಣೆಗಾಗಿಯೂ 9ನೇ ವಚನಕ್ಕೆ ಬರುವಾಗ ರಕ್ಷಣೆಗಾಗಿ ಇಂತಹ ಉತ್ತಮವಾದಂತಹ ಸಂಗತಿಯನ್ನ ಉತ್ತಮವಾಗಿಯೂ ರಕ್ಷಣಕರವಾಗಿರುವ ಸ್ಥಿತಿಯಲ್ಲಿದ್ದೀರಿ ಎಂಬುದಾಗಿ ಹೇಳುತ್ತಾನೆ. Here salvation is not our spirit salvation. It is salvation to enter the kingdom, coming kingdom that will happen at Christ's coming. ಇಲ್ಲಿ ಆತನು ಮಾತನಾಡುತ್ತಿರುವಂತಹ ರಕ್ಷಣಾಕರವಾದ ಸ್ಥಿತಿ ಎಂಬುದಾಗಿ ಹೇಳುವಾಗ ಅದು ನಮ್ಮ ಆತ್ಮದ ರಕ್ಷಣೆಯ ಕುರಿತಾಗಿ ಮಾತನಾಡುತ್ತಿಲ್ಲ, ಬದಲಾಗಿ ಬರುವಲಿಕ್ಕಿರುವಂತಹ ಕ್ರಿಸ್ತನ ರಾಜ್ಯಕ್ಕೆ ನಾವು ಪ್ರವೇಶಿಸುವುದರ ಕುರಿತಾಗಿ ಮಾತನಾಡುತ್ತಿದ್ದಾನೆ. In other words, the completion of our salvation, our body's salvation, when our salvation will be complete at the coming of the Lord. ಆತನು ಇಲ್ಲಿ ಮಾತನಾಡುತ್ತಿರುವಂತದ್ದು ನಮ್ಮ ದೇಹದ ರಕ್ಷಣೆಯ ವಿಷಯದಲ್ಲಿ. ಯಾವಾಗ ನಮ್ಮ ದೇಹಗಳ ರಕ್ಷಣೆ ಅದು ಪರಿಪೂರ್ಣವಾಗುತ್ತದೆ ಎಂಬುದಾಗಿ ನೋಡುವಾಗ ಕ್ರಿಸ್ತನ ಎರಡನೆಯ ಬರೋಣದಲ್ಲಿ. In Philippians 3:20 also we read, you don't need to read there. It says that we are looking for the Savior, the Lord Jesus Christ. ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನದಲ್ಲಿಯೂ ಕೂಡ ನಾವು ನೋಡಿಕೊಂಡೇವೆ. ಏನೆಂದರೆ ನಾವು ಮೇಲಿಂದ ಬರಲಿಕ್ಕಿರುವಂತಹ ಕ್ರಿಸ್ತನನ್ನೇ ಎದುರು ನೋಡುತ್ತಿದ್ದೇವೆ ಎಂಬುದಾಗಿ ಆತನು ಹೇಳುತ್ತಾನೆ. ಅದನ್ನ ಅಲ್ಲಿಂದ ರಕ್ಷಕನಾಗಿ ಬರುವವನು. That means salvation of our body or completeness of our salvation. ಅಲ್ಲಿಂದಲೇ ಆತನು ರಕ್ಷಕನಾಗಿ ಬರುತ್ತಾನೆ ಎಂಬುದಾಗಿ ಹೇಳುವಾಗ ನಮ್ಮ ರಕ್ಷಣೆಯ ಪರಿಪೂರ್ಣತೆ ಅದು ಯಾವಾಗ ಆಗುತ್ತದೆ ಅಂದರೆ ನಮ್ಮ ದೇಹಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಾಗ. Here the author's confidence is because of their love for their other saints. ಇಲ್ಲಿ ಪತ್ರಿಕೆಯ ಬರಹಗಾರನು ಅವರ ಮೇಲೆ ಯಾಕೆ ಆತ್ಮವಿಶ್ವಾಸವನ್ನು ತೋರಿಸುತ್ತಿದ್ದಾನೆ ಅಂದರೆ 10ನೇ ವಚನದಲ್ಲಿ ನೋಡುವ ಹಾಗೆ ಇತರ ದೇವ ಜನರ ಕುರಿತಾಗಿ ಅವರಿಗಿರುವಂತಹ ಪ್ರೀತಿಯ ನಿಮಿತ್ತ ಅವರ ಕುರಿತಾಗಿ ಆತನಿಗೆ ಆತ್ಮವಿಶ್ವಾಸ ಉಂಟು. The author is talking about the work of love that you have shown to the saints, verse 10. 10ನೇ ವಚನದಲ್ಲಿ ನಾವು ನೋಡುವಾಗ ಈ ಪತ್ರಿಕೆ ಬರಹಗಾರನು ನೀವು ದೇವ ಜನರಿಗೆ ಉಪಕಾರ ಮಾಡಿದಿರಿ, ನಿಮ್ಮ ಪ್ರೀತಿಯು ನೀವು ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಎಂದು ಹೇಳುತ್ತಾನೆ. Living faith produce good works. ಜೀವಿಸುತ್ತಿರುವಂತಹ ನಂಬಿಕೆಯು ಅದು ಒಳ್ಳೆಯ ಕಾರ್ಯಗಳನ್ನ ತಮ್ಮ ಜೀವಿತಗಳಲ್ಲಿ ತೋರಿಸುತ್ತದೆ. In the next epistle, James, our Lord's half brother, is mentioning the same thing. If you have faith without works, it is dead. ಇದಾದ ನಂತರ ಬರುವಂತಹ ಮುಂದಿನ ಪತ್ರಿಕೆ ಯಾಕೋಬರ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಅರ್ಧ ಸಹೋದರನಾದಂತಹ ಯಾಕೋಬನು ಕ್ರಿಯೆಗಳಿಲ್ಲದಾಗಿದೆ ಎಂಬುದಾಗಿ ಅಲ್ಲಿ ನಮಗೆ ಹೇಳುತ್ತಾನೆ. So Christian love leads to service. ಆದ್ದರಿಂದ ಕ್ರಿಸ್ತಿಯ ಪ್ರೀತಿಯು ಅದು ಸೇವೆ ಮಾಡುವ ಹಾಗೆ ನಮ್ಮನ್ನು ನಡೆಸುತ್ತದೆ. Serving the saints. ದೇವ ಜನರಿಗೆ ಸೇವೆ ಮಾಡುವ ರೀತಿಯಲ್ಲಿ. Now verse 11 and 12, the author's desire for his readers is mentioned. 11 ಮತ್ತು 12ನೇ ವಚನಕ್ಕೆ ಬರುವಾಗ ಈ ಪತ್ರಿಕೆಯ ಬರಹಗಾರನು ತನ್ನ ಪತ್ರಿಕೆಯನ್ನು ಓದುಗರ ಕುರಿತಾಗಿ ತನ್ನ ಆಶಯವನ್ನು ವ್ಯಕ್ತಪಡಿಸುತ್ತಿದ್ದಾನೆ.
he desire full development of their hope. ಅವರ ನಿರೀಕ್ಷೆಯು ಅದು ಪರಿಪೂರ್ಣ ವೃದ್ಧಿ ಹೊಂದಬೇಕು ಎಂಬುದಾಗಿ ಆತನು ಆಶಿಸುತ್ತಿದ್ದಾನೆ. True believers are showing a loving concern for their brethren saints. ನಿಜವಾದಂತಹ ವಿಶ್ವಾಸಿಗಳು ತಮ್ಮ ಜೊತೆ ಸಹೋದರರಾದಂತಹ ದೇವ ಜನರ ಕುರಿತಾಗಿ ನಿಜವಾದಂತಹ ಪ್ರೀತಿಯನ್ನು ತೋರಿಸುತ್ತಾರೆ. Now he is telling, show the same diligence to full assurance of hope. ನಂತರ ಆತನು ಹೇಳುತ್ತಾನೆ, ಅದೇ ಸಂಪೂರ್ಣ ಆಸಕ್ತಿಯನ್ನ ತೋರಿಸಿ ನಿಮ್ಮ ನಿರೀಕ್ಷೆಯನ್ನ ನೀವು ದೃಢವಾಗಿ ಹಿಡಿದುಕೊಂಡಿರಬೇಕು ಎಂಬುದಾಗಿ ಹೇಳುತ್ತಾನೆ. Full assurance is hope is not a wishful thinking. ಇದು ಆಗಬಹುದು, ಆಗ ಸಾಧ್ಯತೆ ಇದೆ ಅಲ್ಲ. It is a complete assurance. ಇಲ್ಲಿ ನಿಮ್ಮ ನಿರೀಕ್ಷೆಯ ಕುರಿತಾದಂತಹ ಆ ಒಂದು ಆಸಕ್ತಿ ಎಂಬುದಾಗಿ ಹೇಳುವಾಗ ಇದು ಆಗಬಹುದು ನಿಮ್ಮ ನಿರೀಕ್ಷೆ ಎಂಬುದಾಗಿ ಆತನು ಹೇಳುತ್ತಿಲ್ಲ, ಬದಲಾಗಿ ನಿಮ್ಮ ಪ್ರೀತಿ ಅದು ನಿಜವಾಗಿಯೂ ಇದೆ ಎಂಬುದಾಗಿ ನಾನು ಸ್ಪಷ್ಟವಾಗಿ ನಂಬಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. A patient, confident expectation of the future fulfillment of the promise of God. ತಾಳ್ಮೆಯಿಂದ ಮುಂದಿನ ನಿರೀಕ್ಷೆಯನ್ನ ಕಾದುಕೊಂಡಿರುವುದು ಎಂಬುದಾಗಿ ಹೇಳುವಾಗ ಕ್ರಿಸ್ತನು ತಾನು ಮಾಡಿದಂತಹ ವಾಗ್ದಾನವನ್ನ ಮುಂದೆ ನೆರವೇರಿಸುತ್ತಾನೆ ಎಂಬುದಾಗಿ ಕಾದುಕೊಂಡಿರುವುದೇ ಆಗಿದೆ. That confidence is because of the promises of God, the word of God. ಆ ಒಂದು ಆತ್ಮಸ್ಥೈರ್ಯ ಯಾಕೆ ಬರುತ್ತದೆ ಅಂದರೆ ದೇವರ ವಾಗ್ದಾನ, ಆತನ ವಾಕ್ಯಗಳಲ್ಲಿ ಇರುವಂತಹ ವಾಗ್ದಾನದ ಮೇಲೆ ಸಂಪೂರ್ಣವಾದ ನಂಬಿಕೆ ಇರುವುದರಿಂದ. We are told to keep that confidence till the end. ಆ ಒಂದು ಆತ್ಮಸ್ಥೈರ್ಯವನ್ನು ನಾವು ಕಡೆಯವರೆಗೂ ಕಾದುಕೊಂಡಿರಬೇಕು, ಕಾಪಾಡಿಕೊಳ್ಳಬೇಕು ಎಂಬುದಾಗಿ ನಾವು ನೋಡುತ್ತೇವೆ. The same thing the author says right later in chapter 10 verse 36. ಅದೇ ಮಾತನ್ನ ಮುಂದಕ್ಕೆ ಬರಹಗಾರನು 10ನೇ ಅಧ್ಯಾಯದ 36ನೇ ವಚನದಲ್ಲಿಯೂ ನಮಗೆ ಪುನರುಚ್ಚರಿಸುತ್ತಾನೆ. You have need of endurance so that when you have done the will of God you may receive what is promised. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂಬುದಾಗಿ ಹೇಳುತ್ತಾನೆ. Revelation chapter 2 verse 10 says, be faithful till death. ಪ್ರಕಟಣೆಯ ಗ್ರಂಥ 2ನೇ ಅಧ್ಯಾಯ 10ನೇ ವಚನವು ಈ ರೀತಿ ಹೇಳುತ್ತದೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ಎಂಬುದಾಗಿ. That statement has two meanings. ಆ ಒಂದು ಮಾತು ಎರಡು ಅರ್ಥಗಳನ್ನು ಹೊಂದಿದೆ. One, till the end of your life, till you die, be faithful. ಒಂದು ಅರ್ಥ ನಿನ್ನ ಜೀವನ ಇರುವವರೆಗೂ ಅಥವಾ ನೀನು ಸಾಯುವವರೆಗೂ ನಂಬಿಗಸ್ತನಾಗಿರು ಎಂಬುದು. Another meaning is for your faith, even if you have to die, be faithful. ಇನ್ನೊಂದು ಅರ್ಥ ನಿನ್ನ ನಂಬಿಕೆಯ ನಿಮಿತ್ತದಿಂದಾಗಿ ನೀನು ಸಾಯಬೇಕಾದರೂ ಕೂಡ ಆಗಲೂ ನಂಬಿಗಸ್ತನಾಗಿರು ಎಂಬುದಾಗಿ. So we can take it in either way. ಎರಡು ಅರ್ಥದಲ್ಲಿಯೂ ಕೂಡ ನಾವು ಇದನ್ನು ತೆಗೆದುಕೊಳ್ಳಬಹುದು. So how will the author's desire be fulfilled? Because they will inherit the promise. ಈ ಒಂದು ಪತ್ರಿಕೆಯ ಬರಹಗಾರನ ಆಶಯ ಹೇಗೆ ನೆರವೇರುತ್ತದೆ? ಅವರು ದೇವರ ರಾಜ್ಯವನ್ನ ಬಾಧ್ಯವಾಗಿ ಹೊಂದಿಕೊಳ್ಳುವುದರ ಮೂಲಕ ನೆರವೇರುತ್ತದೆ. Verse 12 and we read that they will inherit the promises. 12ನೇ ವಚನದ ಅಂತ್ಯಭಾಗದಲ್ಲಿ ನಾವು ನೋಡುತ್ತೇವೆ, ಅವರು ಬಹುದಿನಗಳವರೆಗೆ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಎಂಬುದಾಗಿ ಆತನು ಹೇಳುತ್ತಾನೆ. Now verse 13 to 20 we will read. 13ರಿಂದ 20ನೇ ವಚನಗಳವರೆಗೆ ನಾವು ಈಗ ಓದಿಕೊಳ್ಳೋಣ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದದರಿಂದ ತನ್ನ ಆಣೆ ಇಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಮನುಷ್ಯರು ತಮಗಿಂತ ಹೆಚ್ಚಿನವರ ಆಣೆ ಇಡುತ್ತಾರಷ್ಟೇ. ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನೂ ಇರುವುದಿಲ್ಲ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಯವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ
2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರಗಳನ್ನು ಕೊಟ್ಟದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸಕ್ಕೆ ಯೋಗ್ಯವಾದದ್ದು, ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂತದ್ದು. ಯೇಸು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. In these verses, we are reminded to inherit the promise, there is a need for patient waiting. ಈ ವಚನ ಭಾಗಗಳಲ್ಲಿ ನಮಗೆ ಮತ್ತೆ ಜ್ಞಾಪಕವನ್ನು ಕೊಡುತ್ತಿದ್ದಾನೆ. ಏನೆಂದರೆ ವಾಗ್ದಾನ ಮಾಡಲ್ಪಟ್ಟಂತಹ ಆ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದ್ರೆ ನಾವು ತಾಳ್ಮೆಯಿಂದ ಕಾದುಕೊಂಡಿರಬೇಕು. To enter the promised land of Canaan, they needed patience. ವಾಗ್ದಾನ ದೇಶವಾದಂತಹ ಕಾನಾನ್ ದೇಶವನ್ನ ಪ್ರವೇಶಿಸಬೇಕಾದ್ರೆ ಅವರಿಗೆ ತಾಳ್ಮೆ ಬೇಕಾಗಿತ್ತು. For us, when we will reach the heavenly country, be patient. ನಾವು ಪರಲೋಕದ ರಾಜ್ಯವನ್ನ ಸ್ವಾಸ್ಥ್ಯವಾಗಿ ಹೊಂದಿಕೊಳ್ಳಬೇಕಾದರೆ ತಾಳ್ಮೆಯಿಂದಿರಬೇಕು. We will inherit, but be patient. ನಾವು ಹೊಂದಿಕೊಳ್ಳುತ್ತೇವೆ, ಅದು ನಿಶ್ಚಯ, ಆದರೂ ನಾವು ತಾಳ್ಮೆಯಿಂದಿರಬೇಕು. Now here from the example of Abraham, we are reminded how he had to wait, he had to patiently wait. ಇಲ್ಲಿ ಅಬ್ರಹಾಮನ ಉದಾಹರಣೆಯಿಂದ ನಮಗೆ ಹೇಗೆ ಅಬ್ರಹಾಮನು ತಾಳ್ಮೆಯಿಂದ ಕಾದುಕೊಂಡಿದ್ದನೋ ಹಾಗೆ ಕಾದುಕೊಂಡಿರ್ರಿ ಎಂಬುದಾಗಿ ಹೇಳುತ್ತಾನೆ. We know that for God's promise to fulfill in Abraham's life, it was delayed or he had to wait. ನಮಗೆ ಗೊತ್ತು, ಅಬ್ರಹಾಮನ ಜೀವಿತದಲ್ಲಿ ದೇವರ ವಾಗ್ದಾನ ನೆರವೇರಬೇಕಾದರೆ ತಡವಾಯಿತು ಅಥವಾ ಆತನು ತಾಳ್ಮೆಯಿಂದ ಕಾದುಕೊಂಡಿರಬೇಕಾಯಿತು. It was not delayed in God's time, but to Abraham it looked like it was a long time. ದೇವರು ತಡ ಮಾಡಿದನು ಆತನ ಸಮಯದಲ್ಲಿ ಎಂಬುದಾಗಿ ಅಲ್ಲ, ಬದಲಾಗಿ ಅಬ್ರಹಾಮನಿಗೆ ತಡವಾಯಿತು ಎಂಬುದಾಗಿ ಅನ್ನಿಸಿತಷ್ಟೇ. To inherit, to receive his promised son, he had to wait almost 25 years. ತನಗೆ ವಾಗ್ದಾನ ಮಾಡಿದಂತಹ ಮಗನನ್ನ ಪಡೆಯಬೇಕಾದರೆ ಆತನು ಸುಮಾರು 25 ವರ್ಷಗಳವರೆಗೆ ತಾಳ್ಮೆಯಿಂದ ಕಾಯಬೇಕಾಯಿತು. Here it is the oath of God. ಇಲ್ಲಿ ದೇವರ ಆಣೆ ಇಡುವ ಕಾರ್ಯವನ್ನು ನಾವು ನೋಡುತ್ತೇವೆ. Abraham's faith is shown in 3 different ways. ಅಬ್ರಹಾಮನ ನಂಬಿಕೆಯು ಅದು 3 ವಿಧಗಳಲ್ಲಿ ತೋರಿಸಲ್ಪಟ್ಟಿದೆ. Now this promise was given to Abraham before the Mosaic law was given. ಈ ವಾಗ್ದಾನವು ಅಬ್ರಹಾಮನಿಗೆ ಯಾವಾಗ ಮಾಡಲ್ಪಟ್ಟಿತು ಅಂದ್ರೆ ಮೋಶೆಯ ಧರ್ಮಶಾಸ್ತ್ರವು ಕೊಡುವುದಕ್ಕಿಂತ ಮುಂಚೆ. Remember, many of the readers of this epistle in the first century, they were Jewish believers. They were glorying in Moses and the law. ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, ಈ ಪತ್ರಿಕೆಯನ್ನ ಓದುತ್ತಿರುವಂತವರು ಮೊದಲನೇ ಶತಮಾನದಲ್ಲಿದ್ದಂತಹ ಯಹೂದ್ಯರಿಂದ ವಿಶ್ವಾಸಿಗಳಾದಂತವರು. ಅವರು ಮೋಶೆಯಲ್ಲಿ ಮತ್ತು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಹೆಮ್ಮೆ ಪಡುವವರಾಗಿದ್ದರು. So now the author is telling, even before Moses and the law was given, God gave a promise to Abraham. ಆದ್ದರಿಂದ ಪತ್ರಿಕೆ ಬರಹಗಾರನು ಹೇಳುತ್ತಿದ್ದಾನೆ, ಮೋಶೆಗೆ ಮತ್ತು ಮೋಶೆ ಧರ್ಮಶಾಸ್ತ್ರ ಕೊಡುವುದಕ್ಕಿಂತ ಮುಂಚೆಯೇ ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನವನ್ನು ಮಾಡಿದ್ದನು. So it was not, the law was not the important, God's promise is the important. ಆದ್ದರಿಂದ ಮೋಶೆ ಧರ್ಮಶಾಸ್ತ್ರ ಅದು ಪ್ರಾಮುಖ್ಯವಲ್ಲ, ಬದಲಾಗಿ ದೇವರ ವಾಗ್ದಾನ ಅದು ಪ್ರಾಮುಖ್ಯವಾಗಿದೆ. Secondly, Abraham persevered in the faith. ಎರಡನೇದಾಗಿ ಅಬ್ರಹಾಮನು ತನ್ನ ನಂಬಿಕೆಯಲ್ಲಿ ಆತನು ಮುಂದುವರಿಯುವವನಾಗಿದ್ದನು. The third thing we see, he played a significant part in the Old Testament story of Melchizedek. ಮೂರನೇದಾಗಿ ನಾವು ನೋಡುವಂಥದ್ದು ಏನೆಂದರೆ, ಹಳೆಯ ಒಡಂಬಡಿಕೆಯ ಮೆಲ್ಕಿಜೆದೇಕನ ಆ ಒಂದು ಇತಿಹಾಸದಲ್ಲಿ, ಮೆಲ್ಕಿಜೆದೇಕನ ಆ ಒಂದು ಹಿನ್ನೆಲೆಯಲ್ಲಿ ಆತನು ದೊಡ್ಡ ಪಾತ್ರವನ್ನು ವಹಿಸಿದನು. Even the Melchizedek came before the law was given or before the high priest Aaron. ಮೆಲ್ಕಿಜೆದೇಕನು ಕೂಡ ಬಂದದ್ದು ಯಾವಾಗ ಎಂಬುದಾಗಿ ನಾವು ನೋಡುವಾಗ ಧರ್ಮಶಾಸ್ತ್ರವು ಕೊಡುವುದಕ್ಕಿಂತ ಮುಂಚೆ ಮತ್ತು ಮಹಾಯಾಜಕನಾದ ಆರೋನನ್ನು ನೇಮಿಸುವುದಕ್ಕಿಂತ ಮುಂಚೆಯೇ ಆತನು ಬಂದನು. Abraham's involvement with Melchizedek will be seen in chapter 7 when we get there. ನಾವು 7ನೇ ಅಧ್ಯಾಯಕ್ಕೆ ಬರುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ, ಅಲ್ಲಿ ಮೆಲ್ಕಿಜೆದೇಕನೊಟ್ಟಿಗೆ ಅಬ್ರಹಾಮನು ವ್ಯವಹರಿಸುವುದನ್ನು ನಾವು ನೋಡುತ್ತೇವೆ.
So God's promise was what Abraham believed. ಆದ್ದರಿಂದ ಅಬ್ರಹಾಮನು ದೇವರ ವಾಗ್ದಾನವನ್ನ ದೃಢವಾಗಿ ನಂಬಿದನು. Once the promise fulfilled when Isaac was born, now Isaac became a young person. God is telling him to offer him in Mount Moriah. ದೇವರ ವಾಗ್ದಾನವು ನೆರವೇರಲ್ಪಟ್ಟು ಇಸಾಕನು ಹುಟ್ಟಿದಾಗ ಇಸಾಕನು ಈಗ ಯೌವನಸ್ಥನಾಗಿದ್ದಾನೆ, ಅವನನ್ನ ಮೋರಿಯ ಬೆಟ್ಟದಲ್ಲಿ ನನಗೆ ಸಮರ್ಪಿಸು ಎಂಬುದಾಗಿ ದೇವರು ಹೇಳುತ್ತಿದ್ದಾನೆ. It is an unbelievable story in Genesis 22. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಇದು ನಂಬಲು ಅಸಾಧ್ಯವಾದಂತಹ ಒಂದು ಕಥೆಯಾಗಿದೆ. Isaac was not even married. If he was married, he had a son. Okay, then let Isaac die. At least he has a son, but Isaac is not married. There is no son, nobody. And yet Abraham believed God's promise. ಈಸಾಕನು ಒಂದು ವೇಳೆ ಮದುವೆ ಆಗಿದ್ದು ಆತನಿಗೂ ಒಬ್ಬ ಮಗನಿದ್ದು ಒಂದು ವೇಳೆ ದೇವರು ಈಸಾಕನನ್ನ ಬಲಿ ಕೊಡು ಎಂಬುದಾಗಿ ಹೇಳಿದಾಗ, ಯಜ್ಞ ಮಾಡು ಎಂಬುದಾಗಿ ಹೇಳಿದರೆ, ಓಕೆ, ಈಸಾಕನಿಗೆ ಒಬ್ಬ ಮಗನಿದ್ದಾನೆ, ಆದ್ದರಿಂದ ವಂಶಾವಳಿ ಮುಂದುವರಿಯುತ್ತದೆ ಎಂಬುದಾಗಿ ನೆನೆಸಬಹುದಿತ್ತು. ಆದರೆ ದೇವರು ಇನ್ನೂ ಮದುವೆಯಾಗದಂತಹ ಇಸಾಕನನ್ನೇ ನನಗೆ ಯಜ್ಞ ಮಾಡಬೇಕು ಎಂಬುದಾಗಿ ಅಬ್ರಹಾಮನಿಗೆ ಹೇಳಿದನು. On Isaac hung the hope, everything that God has promised. It hung on Isaac. ಅಬ್ರಹಾಮನು ಹೊಂದಿದಂತಹ ಎಲ್ಲ ನಂಬಿಕೆಯು ಅದು ಎಲ್ಲ ವಾಗ್ದಾನಗಳು ಅದು ಈಸಾಕನ ಮೇಲೆ ತೂಗುವುದಾಗಿತ್ತು. Now God is telling to sacrifice him. ಈಗ ದೇವರು ಆತನನ್ನ ನನಗೆ ಯಜ್ಞ ಮಾಡು ಎಂಬುದಾಗಿ ಹೇಳುತ್ತಿದ್ದಾನೆ. In Hebrews 11 we read about that faith that Abraham believed that God is able to raise him from the ashes. Even if Isaac died and he became ashes, God is able to raise him from the dead. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಬ್ರಹಾಮನು ದೇವರ ಮೇಲೆ ಎಷ್ಟು ನಂಬಿಕೆಯನ್ನ ಇಟ್ಟಿದ್ದನು ಎಂದರೆ, ಒಂದು ವೇಳೆ ತನ್ನ ಮಗನಾದ ಇಸಾಕನು ಸತ್ತು ಬೂದಿಯಾಗಿ ಹೋಗಿದ್ದರೂ ಕೂಡ ಆ ಬೂದಿಯಿಂದಲೂ ತನ್ನ ಮಗನನ್ನು ಬದುಕಿಸಲಿಕ್ಕೆ ದೇವರು ಶಕ್ತನು ಎಂಬುದಾಗಿ ನಂಬಿದ್ದನು. Now remember, this was before anyone was ever resurrected from the dead. Anybody was raised from the dead. Such an incident never happened in history. Abraham knew nothing about someone rising from the dead. ನಾವು ಇದನ್ನ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಈ ಸಂಗತಿಯು ಯಾವಾಗ ಸಂಭವಿಸುತ್ತಿತ್ತು ಅಂದರೆ, ಯಾವ ವ್ಯಕ್ತಿಯೂ ಕೂಡ ಇನ್ನೂ ಪುನರುತ್ಥಾನವನ್ನ ಹೊಂದದೇ ಇದ್ದಾಗ, ಇತಿಹಾಸದಲ್ಲಿಯೇ ಇನ್ನೂ ಯಾರು ಪುನರುತ್ಥಾನ ಹೊಂದದೇ ಇದ್ದಾಗಲೂ ಕೂಡ ಅಬ್ರಹಾಮನು ದೇವರು ತನ್ನ ಮಗನನ್ನು ಬದುಕಿಸಲಿಕ್ಕೆ ಶಕ್ತನು ಎಂಬುದಾಗಿ ನಂಬಿದನು. His faith was that God is able to fulfill what Hello. Ranjan, can you hear me? Yes, uncle. Now I can hear you. Yeah. So God promised, he is able to do it. I don't know how, but I believe. That was Abraham's faith. ಅಬ್ರಹಾಮನ ನಂಬಿಕೆ ಏನಾಗಿತ್ತು ಎಂದರೆ, ದೇವರು ವಾಗ್ದಾನ ಮಾಡಿದ್ದಾನೆ, ಅದನ್ನ ಆತನು ನೆರವೇರಿಸುತ್ತಾನೆ. ಹೇಗೆ ನೆರವೇರಿಸುತ್ತಾನೋ ನನಗೆ ಗೊತ್ತಿಲ್ಲ, ಆದರೂ ನಾನು ಆತನನ್ನ ನಂಬುತ್ತೇನೆ. ಇದು ಅಬ್ರಹಾಮನ ನಂಬಿಕೆ ಆಗಿತ್ತು. God gave Isaac back, this time with an oath. ಈಗ ದೇವರು ಇಸಾಕನನ್ನ ಹಿಂತಿರುಗಿಸಿ ಅಬ್ರಹಾಮನಿಗೆ ಕೊಟ್ಟನು, ಆದರೆ ಈಗ ಒಂದು ಆಣೆ ಇಡುವುದರ ಮೂಲಕ ಆತನನ್ನ ಹಿಂತಿರುಗಿ ಕೊಟ್ಟನು. Do God need to make an oath? ದೇವರು ಆಣೆ ಇಡುವ ಅವಶ್ಯಕತೆ ಇದೆಯಾ? No. ಇಲ್ಲ. But this is for Abraham's sake. ಆದರೆ ಅಬ್ರಹಾಮನ ನಿಮಿತ್ತದಿಂದಾಗಿ ದೇವರು ಆಣೆ ಇಟ್ಟನು. When man make oath, he make oath on a higher power, someone greater than him. ಒಬ್ಬ ಮನುಷ್ಯನು ಆಣೆ ಇಡುವಾಗ ತನಗಿಂತ ಹೆಚ್ಚಿನವನ ಮೇಲೆ ಆಣೆ ಇಡುತ್ತಾನೆ. But when God makes an oath, who does he base his oath on? There's nobody above him. ಆದರೆ ದೇವರು ಆಣೆಯನ್ನ ಇಡುವಾಗ
ತನ್ನ ಆಣೆಯನ್ನ ಯಾರ ಮೇಲೆ ಇಡುತ್ತಾನೆ? ಯಾಕಂದರೆ ಆತನಿಗಿಂತ ಹೆಚ್ಚಿನವನು ಯಾರೂ ಇಲ್ಲ. When man makes an oath, ಮನುಷ್ಯನು ಆಣೆ ಇಡುವಾಗ it is supposed to confirm what they have said. ಅದು ಆತನು ಏನನ್ನ ಹೇಳಿದನೋ ಅದು ದೃಢವಾಗಿದೆ ಎಂಬುದಾಗಿ ದೃಢೀಕರಿಸಲ್ಪಡುತ್ತಿತ್ತು. It stops all disputes once a person make an oath. ಒಬ್ಬ ವ್ಯಕ್ತಿಯು ಆಣೆ ಇಟ್ಟ ತಕ್ಷಣ ಯಾವುದೇ ವಿವಾದವೂ ಕೂಡ ಅದು ಅಂತ್ಯಗೊಳ್ಳುತ್ತಿತ್ತು. And even our Lord Jesus Christ, when he was going to be crucified before in the trial, the high priest asked him, I adjure you by the living God, are you the Messiah? Tell. So then when he was supposed to make an oath, Jesus said, you have said that. In Matthew 26:63 and 64, we read that. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 63 ಮತ್ತು 64ನೇ ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆತನು ವಿಚಾರಣೆ ಮಾಡಲ್ಪಡುವಾಗ ಶಿಲುಬೆಗೆ ಹಾಕುವುದಕ್ಕಿಂತ ಮುಂಚೆ ಅಲ್ಲಿ ಹೆರೋದನು ಮಹಾಯಾಜಕನು ಆತನನ್ನ ವಿಚಾರಣೆ ಮಾಡುವಾಗ ನೀನು ದೇವರ ಮಗನಾಗಿದ್ದೀಯೋ ಅಥವಾ ಬರಬೇಕಾದ ಮೆಸ್ಸಿಯನು ನೀನೋ ಎಂಬುದಾಗಿ ದೇವರ ಮೇಲೆ ನಾನು ಆಣೆ ಇಟ್ಟು ಹೇಳುತ್ತೇನೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ತಿರಸ್ಕರಿಸಲಿಲ್ಲ, ನಿರಾಕರಿಸಲಿಲ್ಲ, ಬದಲಾಗಿ ನೀನೇ ಹೇಳಿದ್ದಿ ಎಂಬುದಾಗಿ ಹೇಳಿದನು. He was quiet all that time, but when the oath was asked, he gave an answer. ಯೇಸು ಕ್ರಿಸ್ತನು ಅಲ್ಲಿಯವರೆಗೂ ಬಾಯಿ ತೆರೆಯದೆ ಮೌನವಾಗಿದ್ದನು, ಆದರೆ ದೇವರ ಮೇಲೆ ಆಣೆ ಇಟ್ಟು ಕೇಳಿದಾಗ ತನ್ನ ಬಾಯಿ ತೆರೆದನು. When we come to the New Testament, our Lord Jesus Christ said, don't make any oath. Let your yes be yes, let your no be no. In Matthew 5:34 to 37, we read that. ನಾವು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 34 ಮತ್ತು 35ನೇ ವಚನಕ್ಕೆ ಬರುವಾಗ ಅಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ನೀವು ಯಾವ ವಿಷಯದ ಮೇಲೆಯೂ ಯಾರ ಮೇಲೆಯೂ ಆಣೆ ಇಡಬೇಡಿರಿ, ನಿಮ್ಮ ಹೌದು ಎಂಬುದಾಗಿ ಇರುವುದಾದರೆ ಹೌದು ಎನ್ನಿರಿ, ಇಲ್ಲವೆಂದರೆ ಇಲ್ಲ ಎಂಬುದಾಗಿ ಹೇಳಿರಿ ಎನ್ನುತ್ತಾನೆ. Here in the story of Abraham, we read that Abraham obtained the promise. ಆದರೆ ಅಬ್ರಹಾಮನ ಚರಿತ್ರೆಯಲ್ಲಿ ನಾವು ನೋಡುವಾಗ ಅಬ್ರಹಾಮನು ಒಂದು ವಾಗ್ದಾನವನ್ನ ಹೊಂದಿದನು. Now we know that will only be completely fulfilled at the second coming of Christ. ನಮಗೆ ಗೊತ್ತು ಆ ವಾಗ್ದಾನ ಯಾವಾಗ ನೆರವೇರುತ್ತದೆ ಅಂದರೆ ಕ್ರಿಸ್ತನ ಎರಡನೇ ಬರುವಣದಲ್ಲಿ. But Abraham lived long enough to see the partial fulfillment of the promise when Jacob was born. ಆದರೆ ಅಬ್ರಹಾಮನು ಆತನು ಹೆಚ್ಚು ವರ್ಷ ಬದುಕುವವನಾಗಿ ದೇವರು ಮಾಡಿದಂತಹ ವಾಗ್ದಾನ ಅದು ಸ್ವಲ್ಪ ನೆರವೇರುವುದನ್ನ ನೋಡಿದನು. ಯಾವಾಗ ಅಂದರೆ ಯಾಕೋಬನು ಹುಟ್ಟಿದಾಗ. From Jacob, that Israel, the nation came. ಯಾಕೋಬನಿಂದ ಆ ಇಸ್ರಾಯೇಲನಿಂದ ಇಸ್ರಾಯೇಲ್ ಜನಾಂಗ ಉಂಟಾಯಿತು. So God, when he made an oath, he had no one else to put the oath on, but he by himself he took an oath and he promised it. ಆದ್ದರಿಂದ ದೇವರು ಆಣೆ ಇಡುವಾಗ ತನಗಿಂತ ಹೆಚ್ಚಿನವನ ಮೇಲೆ ಆಣೆಯನ್ನು ಇಡುವುದಕ್ಕೆ ಸಾಧ್ಯವಾಗದೆ ತನ್ನ ಮೇಲೆಯೇ ಆಣೆಯನ್ನಿಟ್ಟು ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು. God's word is the final. ದೇವರ ಮಾತೇ ಅದು ಅಂತ್ಯ ಮಾತಾಗಿರುತ್ತದೆ. We have the complete mind of God in the scripture given to us. You and I should completely trust the word of God. ದೇವರ ಮನಸ್ಸು ಅದು ಪರಿಪೂರ್ಣವಾಗಿ ನಮಗೆ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. ನಾನು ನೀವು ದೇವರನ್ನ ಸಂಪೂರ್ಣವಾಗಿ ನಂಬಬೇಕು. We many times are unbelieving believers. I'm including myself. ನಾವು ಅನೇಕ ಸಂದರ್ಭಗಳಲ್ಲಿ ಅವಿಶ್ವಾಸಿಗಳಾದ ವಿಶ್ವಾಸಿಗಳಾಗಿದ್ದೇವೆ ಅಥವಾ ನಂಬದ ವಿಶ್ವಾಸಿಗಳಾಗಿದ್ದೇವೆ. ನನ್ನನ್ನು ಸೇರಿಸಿಕೊಂಡು ನಾನು ಹೇಳುತ್ತಿದ್ದೇನೆ. God's promise is final. ದೇವರ ವಾಗ್ದಾನ ಅದು ಕಡೆಯದು. Someone said like this, God said it, I believe it, that settles it. ಯಾರೋ ಈ ರೀತಿ ಹೇಳಿದರು, ದೇವರು ವಾಗ್ದಾನ ಮಾಡಿದನು, ನಾನು ನಂಬಿದೆನು, ಅಲ್ಲಿಗೆ ಅದು ತೀರಿತು ಎಂಬುದಾಗಿ. I want to change it a little bit.
ನಾನು ಅದನ್ನ ಸ್ವಲ್ಪ ಬದಲಿಸಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. God said it. ದೇವರು ಹೇಳಿದನು, Whether I believe it or not, it settles it. ನಾನು ನಂಬಲಿ ಬಿಡಲಿ ಅದು ಅಲ್ಲಿಗೆ ಮುಗಿಯುತ್ತದೆ. Yeah, God's promises is not depending on whether I believe it or not. ದೇವರ ವಾಗ್ದಾನಗಳು ನಾನು ನಂಬಲಿ ಬಿಡಲಿ ಅದರ ಮೇಲೆ ನಿಂತಿಲ್ಲ. Because God said it and it settles it. ದೇವರು ಅದನ್ನ ವಾಗ್ದಾನ ಮಾಡಿ ಹೇಳಿದ ಕಾರಣ ಅದು ನೆರವೇರುತ್ತದೆ. And if I believe it, I will be blessed because of that. ನಾನು ಒಂದು ವೇಳೆ ನಂಬಿದರೆ ಅದರ ನಿಮಿತ್ತದಿಂದಾಗಿ ನಾನು ಆಶೀರ್ವಾದ ಹೊಂದುತ್ತೇನೆ. Verse 17 talks about the heirs of the promise. 12ನೇ ವಚನವು ಆ ವಾಗ್ದಾನಕ್ಕೆ ಪಾಲುಗಾರರು ಯಾರು ಎಂಬುದನ್ನು ತಿಳಿಸುತ್ತದೆ. ಫಲಕ್ಕೆ ಬಾಧ್ಯರಾಗುವವರಿಗೆ. Who are these people who are the heirs of the promise? ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರು ಈ ಜನರು ಯಾರು? In the Old Testament, it was Abraham and the patriarchs. ಹಳೆಯ ಒಡಂಬಡಿಕೆಯಲ್ಲಿ ಅದು ಯಾರೆಂದರೆ ಅಬ್ರಹಾಮನು ಮತ್ತು ಮೂಲ ಪಿತೃಗಳಾಗಿದ್ದರು. Also all the Old Testament believers. ಅದೇ ರೀತಿಯಲ್ಲಿ ಹಳೆಯ ಒಡಂಬಡಿಕೆಯ ಎಲ್ಲಾ ವಿಶ್ವಾಸಿಗಳು ಸಹ. When the author is writing, it is about the Jewish people who became Christians, believers. It includes them. ಪತ್ರಿಕೆಯ ಬರಹಗಾರನು ಯಹೂದ್ಯರಾಗಿ ಈಗ ಕ್ರೈಸ್ತ ವಿಶ್ವಾಸಿಗಳಾಗಿರುವವರ ಒಟ್ಟಿಗೆ ಮಾತನಾಡುವಾಗ ಅವರನ್ನು ಕೂಡ ಅದು ಸೇರಿಸಿಕೊಳ್ಳುತ್ತದೆ. And it includes you and I, all New Testament believers. ಮತ್ತು ನಿನ್ನನ್ನು ಕೂಡ ಹೊಸ ಒಡಂಬಡಿಕೆ ಎಲ್ಲಾ ವಿಶ್ವಾಸಿಗಳನ್ನ ಆ ವಾಗ್ದಾನದ ಫಲ ಬಾಧ್ಯರು ಎಂಬುದಾಗಿ ಹೇಳುವಾಗ ಸೇರಿಸಿಕೊಳ್ಳುತ್ತದೆ. Galatians 3:29 says, if you believe in Jesus Christ, you become children of Abraham. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 29ನೇ ವಚನವು ಏನ್ ಹೇಳುತ್ತದೆ ಅಂದರೆ, ನೀವು ನಂಬುವುದಾದರೆ ನೀವು ಅಬ್ರಹಾಮನ ಸಂತತಿಯವರು ಎಂಬುದಾಗಿ ಹೇಳುತ್ತದೆ. And here we read the two immutable things, verse 18, so that by two unchangeable things in which it is impossible for God to lie. ಇಲ್ಲಿ 18ನೇ ವಚನಕ್ಕೆ ಬರುವಾಗ ಎರಡು ಬದಲಾಗದಂತ ವಿಷಯಗಳ ಕುರಿತಾಗಿ ಮಾತನಾಡುತ್ತದೆ. ಆದ್ದರಿಂದ ದೇವರು ಸುಳ್ಳಾಡಲಾರನು ಎಂಬುದಾಗಿ ಅಲ್ಲಿ ಹೇಳುತ್ತದೆ. God's promise, God's oath. ಒಂದು ದೇವರ ಆಣೆ ಅಥವಾ ದೇವರ ವಾಗ್ದಾನ. ದೇವರ ವಾಗ್ದಾನ. It is the character of God. ಅದು ದೇವರ ಸ್ವಭಾವವೇ ಆಗಿದೆ. God cannot change. ದೇವರು ಆತನು ಬದಲಾಗಲಾರನು. We read there in the book of Malachi. ನಾವು ಮಲಾಕಿಯ ಗ್ರಂಥದಲ್ಲಿ ನಾವು ಅದರ ಕುರಿತಾಗಿ ಓದುತ್ತೇವೆ. In Titus chapter 1 verse 2 we read, it is impossible for God to lie. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಸುಳ್ಳಾಡಲಾರನು ಎಂಬುದಾಗಿ. Is there anything impossible for God? ದೇವರಿಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ? Yes. ಹೌದು. He cannot lie. ಆತನು ಸುಳ್ಳಾಡಲಾರನು. He cannot change his character. ಆತನು ತನ್ನ ಸ್ವಭಾವವನ್ನ ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. He is free from all deceit and he is totally truthful and trustworthy. ಆತನು ಎಲ್ಲಾ ಮೋಸಕ್ಕೂ ದೂರವಾಗಿದ್ದಾನೆ ಮತ್ತು ಆತನನ್ನ ಸಂಪೂರ್ಣವಾಗಿ ನಂಬಲಿಕ್ಕೆ ಆತನು ಯೋಗ್ಯನು. And verse 18 says, so that by two unchangeable things in which it is impossible for God to lie, then it says, we who have fled for refuge might have strong encouragement to hold fast to the hope set before us. Verse 18, read, brother. 18ನೇ ವಚನದಲ್ಲಿ ನಾವು ಓದುವಾಗ, ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ಕೊಂಡವರಾದ ನಮಗೆ ಎರಡು ನಿಶ್ಚಲ ಆಧಾರಗಳು ಇರುವ ಕಾರಣ ಎಂಬುದಾಗಿ ನೋಡುತ್ತೇವೆ. Here we read that we have fled for refuge to Christ. ನಾವು ಓಡಿ ಬಂದು ಕ್ರಿಸ್ತನಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದೇವೆ. This happened when we put our trust in the Lord Jesus Christ. ಇದು ಯಾವಾಗ ಸಂಭವಿಸಿತೆಂದರೆ ನಮ್ಮ ನಂಬಿಕೆಯನ್ನ ಕ್ರಿಸ್ತನ ಮೇಲೆ ಇಟ್ಟಾಗ ಸಂಭವಿಸಿತು. When we are born again, when we believe, when we received him, as John 1:12 says, we ran to him for refuge. ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೇಳುವ ಪ್ರಕಾರ,
ಅದು ಯಾವಾಗ ಸಂಭವಿಸುತ್ತೆ ಅಂದರೆ ನಾವು ಆತನ ಮೇಲೆ ನಂಬಿಕೆ ಇಟ್ಟಾಗ, ಆತನನ್ನ ಸ್ವೀಕರಿಸಿಕೊಂಡಾಗ ನಾವು ಆತನ ಬಳಿಗೆ ಹೋಗಿ ಆಶ್ರಯವನ್ನು ಪಡೆದುಕೊಂಡೆವು. This taking refuge, a flood to refuge, is an expression taken from the Old Testament cities of refuge in Numbers 35. ಇದು ಓಡಿ ಬಂದು ಆಶ್ರಯವನ್ನ ಹೊಂದುವುದು ಎಂಬಂತ ಮಾತು, ಅದು ಹಳೆಯ ಒಡಂಬಡಿಕೆಯ ಅರಣ್ಯಕಾಂಡ 32ನೇ ವಚನ 35ನೇ ಅಧ್ಯಾಯದಿಂದ ತೆಗೆದುಕೊಂಡ ಮಾತಾಗಿದೆ. ಅಲ್ಲಿ ಆಶ್ರಯ ನಗರಿಗಳು ನೇಮಿಸಲ್ಪಟ್ಟಿದ್ದವು. ಆಶ್ರಯ ಸ್ಥಾನಗಳು, ಆಶ್ರಯ ನಗರಿಗಳು. A man who unintentionally committed murder can run to that city of refuge and be safe. ಅಲ್ಲಿ ಆಶ್ರಯ ನಗರಿಗಳು ನೇಮಿಸಲ್ಪಡುವುದನ್ನ ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿಯು ಆತನು ಯಾವುದೇ ಮನಸ್ಸಿಲ್ಲದೆ ಒಂದು ವೇಳೆ ತಪ್ಪಾಗಿ ಅಪ್ಪಿತಪ್ಪಿ ಯಾರನ್ನಾದ್ರೂ ಕೊಲೆ ಮಾಡುವುದಾದರೆ ಆತನು ಹೋಗಿ ಆ ಆಶ್ರಯ ನಗರಿಗಳಲ್ಲಿ ಆಶ್ರಯ ಪಡೆಯಬಹುದಿತ್ತು. Flood to the refuge, that statement. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಹೋಗುವಂತ ಈ ಮಾತು, in that phrase there is an urgency. ಆ ಒಂದು ಮಾತಿನಲ್ಲಿ ಒಂದು ಕಾತುರ ಕಾದಿದೆ. A sinner should run to Christ for refuge. ಒಬ್ಬ ಪಾಪಿಯು ಆಶ್ರಯಕ್ಕಾಗಿ ಕ್ರಿಸ್ತನ ಬಳಿಗೆ ಓಡಿ ಬರಬೇಕು. This is an urgent matter. ಇದು ಒಂದು ಆತುರದ ಸಂಗತಿಯಾಗಿದೆ. You cannot say we will do that tomorrow. ನೀವು ನಾಳೆ ಅದನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. I don't know if there's anyone listening to us tonight, if you have never ran to Christ for your refuge, you never know whether you will get a second chance tomorrow. ನನ್ನ ಮಾತನ್ನ ಕೇಳುತ್ತಿರುವ ನಿಮ್ಮಲ್ಲಿ ಯಾರಾದರೂ ನೀವು ಇನ್ನೂ ಕ್ರಿಸ್ತನ ಬಳಿಗೆ ಓಡಿ ಬರದೆ ಹೋಗಿದ್ದರೆ ನಾಳೆ ನಿಮಗೆ ಎರಡನೆಯ ಅವಕಾಶ ಸಿಗುತ್ತದೋ ಏನೋ ಯಾರಿಗೂ ಗೊತ್ತಿಲ್ಲ. Run to him for refuge. ಆತನ ಬಳಿಗೆ ಆಶ್ರಯಕ್ಕಾಗಿ ಓಡಿ ಬನ್ನಿರಿ. If that never happens and if you die without Christ tonight, ನೀವು ಕ್ರಿಸ್ತನ ಬಳಿಗೆ ಓಡಿ ಬರದೆ ರಕ್ಷಣೆ ಹೊಂದದೆ ಒಂದು ವೇಳೆ ಇಂದು ರಾತ್ರಿ ನೀವು ಸಾಯುವುದಾದರೆ, tomorrow you will be like the rich man who was in the torment crying for a drop of water. ನಾಳೆ ನೀವು ಆ ಒಂದು ಐಶ್ವರ್ಯವಂತನು ಯಾವ ರೀತಿಯಲ್ಲಿ ಆ ಬೆಂಕಿ ಯಾತನ ಸ್ಥಳದಲ್ಲಿ ಇದ್ದುಕೊಂಡು ಒಂದು ಹನಿ ಆ ನೀರಿಗಾಗಿ ಹಾತೊರೆಯುತ್ತಿದ್ದೆನೋ ಆ ರೀತಿ ನೀವು ಇರುತ್ತೀರಿ. This is serious matter. ಇದು ಒಂದು ಗಂಭೀರವಾದಂತ ಸಂಗತಿ. It is your soul that is at risk. ನಿಮ್ಮ ಆತ್ಮವು ಅದು ಅಪಾಯದಲ್ಲಿದೆ. You never know what will happen tomorrow. ನಿಮಗೆ ಗೊತ್ತಿಲ್ಲ ನಾಳೆ ಏನು ಸಂಭವಿಸುತ್ತದೆ ಎಂಬುದಾಗಿ. Forget about tomorrow, you don't know what will happen tonight. ನಾಳೆಯನ್ನ ಮರೆತು ಬಿಡಿರಿ, ಈ ರಾತ್ರಿ ಏನು ಸಂಭವಿಸುತ್ತದೆಯೋ ಎಂಬುದಾಗಿ. Next moment what could happen we don't know. ಮುಂದಿನ ಕ್ಷಣದಲ್ಲಿ ಏನು ಸಂಭವಿಸುತ್ತದೋ ನಮಗೆ ಗೊತ್ತಿಲ್ಲ. So there is an urgency to run to Christ for refuge. ಆದ್ದರಿಂದ ಕ್ರಿಸ್ತನ ಬಳಿಗೆ ಆಶ್ರಯಕ್ಕಾಗಿ ಓಡಿ ಬರಬೇಕು ಎಂಬಂತ ಕಾತುರತೆ ಉಂಟು. In the Old Testament, the person who run to the city of refuge is a person who have committed unintentional sins. ಹಳೆಯ ಒಡಂಬಡಿಕೆಯಲ್ಲಿ ಆಶ್ರಯ ನಗರಿಗೆ ಓಡಿ ಹೋಗಿ ಆಶ್ರಯವನ್ನು ಪಡೆದುಕೊಳ್ಳುತ್ತಿದ್ದಂತ ವ್ಯಕ್ತಿ ಯಾರೆಂದರೆ ಬೇಕೆಂದು ಪಾಪ ಮಾಡದಂತಹ ವ್ಯಕ್ತಿ. But in the New Testament today, anyone, no matter how great a sinner you are, knowingly or unknowingly, the Bible says, even if your sin is like scarlet, I will make it white as snow. Any sinner can run to Christ for refuge. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ನೀನು ಎಂಥ ಪಾಪಿ ಆಗಿದ್ದರೂ ಪರವಾಗಿಲ್ಲ, ಕ್ರಿಸ್ತನ ಬಳಿಗೆ ಓಡಿ ಬರಬಹುದು. ಬೇಕೆಂದು ಪಾಪ ಮಾಡಿದ್ದರೂ ಪರವಾಗಿಲ್ಲ, ತಿಳಿಯದೆ ಪಾಪ ಮಾಡಿದ್ದರೂ ಪರವಾಗಿಲ್ಲ. ದೇವರ ವಾಕ್ಯವು ಹೇಳುತ್ತದೆ, ನಿನ್ನ ಪಾಪವು ಕಡು ಕೆಂಪಾಗಿದ್ದರೂ ಅದನ್ನ ಹಿಮದ ಹಾಗೆ ಬೆಳುಪನ್ನಾಗಿ ಮಾಡುತ್ತಾನೆ ಎಂಬುದಾಗಿ. ಆದ್ದರಿಂದ ಕ್ರಿಸ್ತನ ಬಳಿಗೆ ಓಡಿ ಬನ್ನಿರಿ. If the Lord Jesus Christ can save a terrible murderer, a thief from the side of the cross, he can save you. ತನ್ನ ಶಿಲುಬೆಯಲ್ಲಿ ತನ್ನ ಪಕ್ಕ ನೇತಾಡುತ್ತಿದ್ದಂತಹ ಆ ಒಂದು ಘೋರವಾದಂತಹ ಒಂದು ಕೊಲೆಗಾರನಾದಂತಹ ಆ ವ್ಯಕ್ತಿಯನ್ನ ಯೇಸು ಕ್ರಿಸ್ತನು ರಕ್ಷಿಸುವುದಾದರೆ ನಿನ್ನನ್ನು ಕೂಡ ರಕ್ಷಿಸುತ್ತಾನೆ.
to flee to Christ for safety is to lay hold of the hope set before us. ಆದ್ದರಿಂದ ಕ್ರಿಸ್ತನ ಬಳಿಗೆ ಓಡಿ ಬಂದು ಆಶ್ರಯವನ್ನು ಪಡೆದುಕೊಳ್ಳಿರಿ ಮತ್ತು ನಿಮ್ಮ ಮುಂದೆ ಇಟ್ಟಿರುವಂತ ಆ ನಿರೀಕ್ಷೆಯ ಫಲವಕ್ಕೆ ಬಾಧ್ಯಸ್ಥರಾಗಿರಿ. Verse 19 and 20, please read it one more time. 19 ಮತ್ತು 20ನೇ ವಚನವನ್ನು ನಾವು ಮತ್ತೊಮ್ಮೆ ಓದಿಕೊಳ್ಳೋಣ. ಈ ಆಧಾರಗಳನ್ನು ಕೊಟ್ಟದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂತದ್ದು. ಯೇಸು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. This is the certainty of our hope. ನಮ್ಮ ನಿರೀಕ್ಷೆಗೆ ಇರುವಂತಹ ಆ ದೃಢತೆ ಇದಾಗಿದೆ. The Christian hope is that Christ will one day return and deliver us into the heavenly country. It is like an anchor of our soul. ಕ್ರೈಸ್ತರ ನಂಬಿಕೆ ಏನಾಗಿದೆ ಎಂದರೆ ಒಂದು ದಿನ ನಮ್ಮ ಕರ್ತನು ಬರುತ್ತಾನೆ, ನಮ್ಮೆಲ್ಲರನ್ನ ಬಿಡುಗಡೆಗೊಳಿಸಿ ಆ ಪರಲೋಕದ ಸ್ವಾಸ್ಥ್ಯ, ಪರಲೋಕದ ರಾಜ್ಯಕ್ಕೆ ನಮ್ಮನ್ನ ಬಾಧ್ಯಸ್ಥರನ್ನಾಗಿ ಮಾಡುತ್ತಾನೆ ಎಂಬುದಾಗಿ ಆಗಿದೆ. ಅದು ಹೇಗೆಂದರೆ ಒಂದು ಹಡಗಿಗೆ ಆ ಲಂಗರನ್ನ ಹಾಕುವುದಕ್ಕೆ ಅದು ಸಮಾನವಾಗಿದೆ. Christian future is like a ship anchored in a safe harbor. ಕ್ರೈಸ್ತರ ನಂಬಿಕೆ ನಿರೀಕ್ಷೆ ಅದು ಭವಿಷ್ಯದಲ್ಲಿ ಹೇಗೆ ಇದೆ ಅಂದರೆ ಯಾವ ರೀತಿ ಒಂದು ಹಡಗು ಅದು ಲಂಗರದ ಮೇಲೆ ದೃಢವಾಗಿ ನಿಂತಿರುತ್ತದೋ ಅದಕ್ಕೆ ಸಮಾನವಾಗಿದೆ. Dear believers, brothers and sisters, our security does not rest on our feelings, our experience, our religious systems, or our circumstance. It depends on the unchanging word of God. ನನ್ನ ಪ್ರಿಯ ವಿಶ್ವಾಸಿಗಳೇ, ನನ್ನ ಪ್ರಿಯ ದೇವ ಜನರೇ, ನಮ್ಮ ದೇವರ ವಾಗ್ದಾನ ಅದು ನಮ್ಮ ಪರಿಸ್ಥಿತಿ, ಅದು ನಾವು ಏನನ್ನ ನಂಬುತ್ತೇವೋ ಅಥವಾ ಏನನ್ನ it's not based on our feelings or experience, but it is based on the unchanging promise of God. ಅದು ನಾವು ಯಾವ ರೀತಿ ನಮ್ಮ ಅನುಭವದ ಮೇಲಾಗಲಿ ನಾವು ಏನನ್ನ ಊಹಿಸಿಕೊಳ್ಳುತ್ತೇವೋ ಅದರ ಮೇಲಾಗಲಿ ನಿಂತಿಲ್ಲ ದೇವರ ವಾಗ್ದಾನ. ಬದಲಾಗಿ ದೇವರ ಬದಲಾಗದ ಸ್ವಭಾವದ ಮೇಲೆ, ಆತನ ದೃಢವಾದ ವಾಗ್ದಾನದ ಮೇಲೆ ನಿಂತಿದೆ. It's because we have a great high priest in heaven for us. ಯಾಕಂದರೆ ನಮಗೆ ಪರಲೋಕದಲ್ಲಿ ಶ್ರೇಷ್ಠ ಮಹಾಯಾಜಕನು ಒಬ್ಬನು ಇದ್ದಾನೆ. Place of our hope is within the veil. We read that here. It enters the veil. ನಮ್ಮ ನಂಬಿಕೆಯ ಸ್ಥಳವು ಯಾವುದು ಎಂಬುದಾಗಿ ನಾವು ನೋಡುವಾಗ ಅದು ಆ ತೆರೆಯನ್ನ ದಾಟಿ ಹೋಗುವಂತಹ ನಂಬಿಕೆ ಆಗಿದೆ. Now in the Old Testament tabernacle, that is the holiest of all, the most holy place. ಹಳೆಯ ಒಡಂಬಡಿಕೆಯ ದೇವದರ್ಶನ ಗುಡಾರದಲ್ಲಿ ಆ ತೆರೆಯ ಮುಂದೆ ಇದ್ದಂತದ್ದು ಯಾವುದೆಂದರೆ ಮಹಾಪರಿಶುದ್ಧವಾದ ಸ್ಥಳ. That place in the tabernacle was a symbol of the dwelling place of God. ದೇವದರ್ಶನ ಗುಡಾರದಲ್ಲಿ ಇದ್ದಂತ ಆ ಮಹಾಪರಿಶುದ್ಧ ಸ್ಥಳ ದೇವರ ವಾಸಸ್ಥಾನವನ್ನ ನಮಗೆ ತೋರಿಸುವುದಾಗಿದೆ. When the sailors in the ship, they put their anchor down into the depth of the sea. ಆ ಸಮುದ್ರದಲ್ಲಿ ಪ್ರಯಾಣ ಮಾಡುವಂತಹ ನಾವಿಕರು ಆ ಹಡಗಿನಿಂದ ಆ ಸಮುದ್ರದ ಆಳಕ್ಕೆ ತಮ್ಮ ಲಂಗರನ್ನ ಹಾಕುವಾಗ, hallelujah, our anchor is thrown not down here, but it is upward into the heights of heaven. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯ. ನಮ್ಮ ಲಂಗರು ಅದು ಕೆಳಕ್ಕೆ ಎಸೆಯುವಂತದ್ದಲ್ಲ, ಬದಲಾಗಿ ಮೇಲೆ ಪರಲೋಕಕ್ಕೆ ಹಾಕಿರುವಂತಹ ಲಂಗರು ನಮ್ಮದಾಗಿದೆ. At the very presence of God is our hope. ದೇವರ ಪ್ರಸನ್ನತೆಯೇ ನಮ್ಮ ನಿರೀಕ್ಷೆಯಾಗಿದೆ. It is anchored at the very throne of God. ಅದು ದೇವರ ಸಿಂಹಾಸನಕ್ಕೆ ನಮ್ಮ ಲಂಗರು ಹಾಕಲ್ಪಟ್ಟಿದೆ. The person of our hope is the Lord Jesus Christ and his finished work and his continuing work today. ನಮ್ಮ ನಂಬಿಕೆಗೆ ಮತ್ತು ನಮ್ಮ ನಿರೀಕ್ಷೆಗೆ ಆಧಾರ ಯಾವುದೆಂದರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮತ್ತು ಆತನು ಶಿಲುಬೆ ಮೇಲೆ ಮಾಡಿ ಮುಗಿಸಿದಂತಹ ಕಾರ್ಯ ಮತ್ತು ಈಗ ಆತನು ಮಾಡುತ್ತಿರುವಂತಹ ಕಾರ್ಯಗಳಾಗಿವೆ. We always talk about the finished work of Christ. ನಾವು ಯಾವಾಗಲೂ ಕ್ರಿಸ್ತನು ಮಾಡಿ ಮುಗಿಸಿದ ಕಾರ್ಯದ ಕುರಿತಾಗಿ ಮಾತಾಡುತ್ತೇವೆ. We believed it and we received our salvation. ನಾವು ಅದನ್ನ ನಂಬಿದೆವು ಮತ್ತು ನಮ್ಮ ರಕ್ಷಣೆಯನ್ನು ಹೊಂದಿಕೊಂಡೆವು. But do you also know that
He is continuing to do a work for us at the right hand of the Father. ಆದರೆ ನಿಮಗೆ ಗೊತ್ತಾ, ಆತನು ಇಂದಿಗೂ ಕೂಡ ನಮ್ಮ ಪರವಾಗಿ ದೇವರ ಬಲಗಡೆಯಲ್ಲಿ ಇದ್ದುಕೊಂಡು ಕಾರ್ಯವನ್ನು ಮಾಡುತ್ತಿದ್ದಾನೆ ಎಂಬುದಾಗಿ. He is our great high priest interceding for us. ಆತನು ನಮಗಾಗಿ ಮಧ್ಯಸ್ಥಿಕೆಯನ್ನ ವಹಿಸಿರುವಂತಹ ಶ್ರೇಷ್ಠ ಮಹಾಯಾಜಕನು. So his finished work on the cross saved us. ಆತನು ಶಿಲುಬೆ ಮೇಲೆ ಮಾಡಿ ಮುಗಿಸಿದಂತಹ ಕಾರ್ಯವು ನಮ್ಮನ್ನ ರಕ್ಷಿಸಿತು. And his continuing work keeps us safe. ಆತನು ಈಗ ಮಾಡುತ್ತಿರುವಂತಹ ಮುಂದುವರಿಸುತ್ತಿರುವಂತಹ ಕಾರ್ಯಗಳು ನಮ್ಮನ್ನ ಸುರಕ್ಷಿತವಾಗಿ ಇಟ್ಟಿರುತ್ತವೆ. The Old Testament priest only entered once a year into that presence with fear. ಹಳೆಯ ಒಡಂಬಡಿಕೆಯ ಮಹಾಯಾಜಕನು ಆ ಮಹಾಪರಿಶುದ್ಧ ಸ್ಥಳಕ್ಕೆ ವರ್ಷಕ್ಕೆ ಒಂದಾವರ್ತಿ ಭಯದಿಂದ ಪ್ರವೇಶಿಸುವವನಾಗಿದ್ದನು. Others could never imagine entering there. They had to wait outside. ಇತರರು ಆ ಮಹಾಪರಿಶುದ್ಧ ಸ್ಥಾನಕ್ಕೆ ಹೋಗುವಂತದ್ದನ್ನು ಊಹಿಸಿಕೊಳ್ಳಲಿಕ್ಕೂ ಸಾಧ್ಯವಿರಲಿಲ್ಲ. ಅವರು ಹೊರಗೆ ಕಾಯಬೇಕಾಗಿತ್ತು. There was a distance between them. ಅವರಿಗೂ ಅವನಿಗೂ ಮಧ್ಯದಲ್ಲಿ ಒಂದು ಅಂತರವಿತ್ತು. But Jesus Christ is a different kind of priest in the order of Melchizedek. ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆತನು ವಿಭಿನ್ನವಾದಂತಹ ಮಹಾಯಾಜಕನು, ಮೆಲ್ಕಿಜೆದೇಕನ ತರಹದ ಮಹಾಯಾಜಕನು. He has gone into heaven to open up the way for his people to follow him. ಆತನು ಪರಲೋಕ ರಾಜ್ಯಕ್ಕೆ ಏರಿ ಹೋಗಿದ್ದಾನೆ. ಆ ದೇವರನ್ನ ನಮ್ಮನ್ನ ಅಗಲಿಸಿದಂತ ತೆರೆಯನ್ನ ತನ್ನ ಜನರಿಗಾಗಿ ತೆರೆಯುವುದಕ್ಕಾಗಿ. He opened a way so we can follow him. ಆತನು ಒಂದು ಮಾರ್ಗವನ್ನ ಏರ್ಪಡಿಸಿದ್ದಾನೆ. ನಾವು ಆ ಮಾರ್ಗದಲ್ಲಿ ಆತನನ್ನ ಹಿಂಬಾಲಿಸಬೇಕು. Here it says that he is there for us. ಆದ್ದರಿಂದ ಅದು on our behalf. ನಮ್ಮ ಪರವಾಗಿ ನಮಗೋಸ್ಕರ ಮುಂದಾಗಿ ಪ್ರವೇಶಿಸಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. I want to say this really makes me so thankful when I think about it, that he is our forerunner today. ನಾನು ಈ ವಿಷಯವನ್ನು ನೆನೆಸಿಕೊಳ್ಳುವಾಗ ನನಗೆ ತುಂಬಾ ಸಂತೋಷವಾಗುತ್ತದೆ ಮತ್ತು ಕೃತಜ್ಞತಾ ಭಾವ ಹುಟ್ಟುತ್ತದೆ. ಏನೆಂದರೆ ಆತನು ನಮ್ಮ ಮುಂದಾಗಿ ಓಡಿದಂತಹ ಓಟಗಾರನಾಗಿದ್ದಾನೆ. There is a man in glory that assures that we will also be in glory one day. ಮಹಿಮೆಯಲ್ಲಿರುವಂತಹ ಒಬ್ಬ ಮನುಷ್ಯನಿದ್ದಾನೆ. ಆ ಮನುಷ್ಯನ ನಿಮಿತ್ತದಿಂದಾಗಿ ನಮಗೆ ಒಂದು ನಿರೀಕ್ಷೆ ಉಂಟೇನೆಂದರೆ ನಾವು ಕೂಡ ಆ ಮಹಿಮೆಗೆ ಒಂದು ದಿನ ಸೇರುತ್ತೇವೆ. I want to remind this and close it. ನಾನು ನಿಮಗೆ ಇದನ್ನ ಜ್ಞಾಪಿಸಿ ನನ್ನ ಮಾತನ್ನ ಮುಗಿಸುತ್ತೇನೆ. In Mark chapter 1 verse 1 to 4, we read about another forerunner, that is John the Baptist. ನಾವು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 4ನೇ ವಚನದಲ್ಲಿ ಓದುವಾಗ ಅಲ್ಲಿ ಇನ್ನೊಬ್ಬ ಮುಂದಾದ ವ್ಯಕ್ತಿಯನ್ನ ಅಥವಾ ಮುಂದಾಳುವ ಕುರಿತಾಗಿ ನಾವು ನೋಡುತ್ತೇವೆ. ಅದು ಯಾರೆಂದರೆ ಸ್ನಾನಿಕನಾದ ಯೋಹಾನನು. When God the Son was coming into this world, God prepared John to make his way straight and to tell the Jews and others that the Messiah is coming. ದೇವರ ಮಗನು ಈ ಲೋಕಕ್ಕೆ ಬರುವಾಗ ದೇವರು ಆತನ ಮುಂದಾಗಿ ಮಾರ್ಗವನ್ನ ಸಿದ್ಧಪಡಿಸಲಿಕ್ಕಾಗಿ ಒಬ್ಬ ದೂತನನ್ನ ಏರ್ಪಡಿಸಿದನು, ಸ್ನಾನಿಕನಾದ ಯೋಹಾನನನ್ನ. ಆತನು ಯಹೂದ್ಯರಿಗೆ ಮತ್ತು ಇಸ್ರಾಯೇಲರಿಗೆ ಆತನ ಕುರಿತಾಗಿ ಮೆಸ್ಸಿಯನು ಬರುತ್ತಿದ್ದಾನೆ ಎಂಬ ವಿಷಯದ ಕುರಿತಾಗಿ ತಿಳಿಸಿದನು. So when Jesus Christ, the Lord of glory, came into this world, a man was his forerunner. ಆದ್ದರಿಂದ ಮಹಿಮೆಯ ರಾಜನ ಅಂತ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದಾಗ ಒಬ್ಬ ಮನುಷ್ಯನು ಆತನ ಮುಂದಾಗಿ ಹೋಗುವ ಮುಂದೂತನಾಗಿದ್ದನು. But beloved believers, saints, do you know one truth? Before we go to heaven, God sent Jesus Christ to be our forerunner. ಆದರೆ ನನ್ನ ಪ್ರಿಯ ವಿಶ್ವಾಸಿಗಳೇ, ದೇವಜನರೇ, ನಿಮಗೆ ಒಂದು ಸತ್ಯಾಂಶ ಗೊತ್ತಾ? ನೀನು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕಿಂತ ಮುಂಚೆ ದೇವರು ತನ್ನ ಮಗನನ್ನೇ ನಮಗಾಗಿ ಮುಂದೂತನನ್ನಾಗಿ ಕಳುಹಿಸಿಕೊಟ್ಟಿದ್ದಾನೆ. When he came, a man was sent to be forerunner, but before we, his bride, his church, go to heaven, God has Jesus Christ as a forerunner for you and I. I cannot even fathom this. ಮನುಷ್ಯರ ಅಂತ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದಾಗ ಆತನ ಮುಂದೂತನಾಗಿ ಒಬ್ಬ ಮನುಷ್ಯನು ಬಂದಿದ್ದನು. ಆದರೆ ಮನುಷ್ಯರ ಅಂತ ನೀವು ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ದೇವರಾದಂತಹ ದೇವಕುಮಾರನಾದಂತಹ ಯೇಸು ಕ್ರಿಸ್ತನೇ ಆತನ ಮುಂದೂತನಾಗಿ ಹೋಗಿದ್ದಾನೆ. ಈ ಸತ್ಯಾಂಶವನ್ನ, ಈ ಆಶ್ಚರ್ಯಕರವಾದ ಸಂಗತಿಯನ್ನ ಊಹಿಸಿಕೊಳ್ಳಲಿಕ್ಕೂ ನನಗೆ ಕಷ್ಟವಾಗುತ್ತದೆ.
When he came, the world said there is no room for him. ಆತನು ಈ ಲೋಕಕ್ಕೆ ಬಂದಾಗ ಲೋಕವು ಹೇಳಿತು ನಿನಗೆ ಸ್ಥಳವಿಲ್ಲ ಎಂಬುದಾಗಿ. Finally, he gave the cross. ಕಟ್ಟ ಕಡೆಯದಾಗಿ ಆತನಿಗೆ ಶಿಲುಬೆ ಮೇಲೆ ಸ್ಥಳವನ್ನ ಕೊಟ್ಟಿತು. But for us, he says, I go to prepare a place for you. ಆದರೆ ನನಗೆ ನಿಮಗೆ ಆತನು ಹೇಳಿದನು, ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ನಾನು ಹೋಗುತ್ತಿದ್ದೇನೆ ಎಂದು. And he said in John 14, if I go, I prepare a place, I'll come back and take you to be with me. Where I am, there you may be also. ಮತ್ತು ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಳಿದನು, ನಾನು ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗುತ್ತಿದ್ದೇನೆ, ಮತ್ತೆ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ, ನಾನಿರುವಲ್ಲಿಯೇ ನೀವು ಇರಬೇಕು ಎಂಬುದಾಗಿ ಹೇಳಿದನು. I get goosebumps on my body when I think about it. My Lord went before me, before us, to prepare a place. For the last 2000 years, he's preparing that place for what a place it will be. His desire is that we should be where he is. ನಾನು ಈ ವಿಷಯವನ್ನ ನೆನೆಸಿಕೊಳ್ಳುವಾಗ, ಈ ವಿಷಯದ ಕುರಿತಾಗಿ ಮಾತನಾಡುವಾಗ ನನಗೆ ರೋಮಾಂಚನವಾಗುತ್ತದೆ. ಏನೆಂದರೆ, ನಮ್ಮ ಕರ್ತನು ನನಗೆ ನಿನಗೆ ಸ್ಥಳವನ್ನ ಸಿದ್ಧಪಡಿಸಲಿಕ್ಕಾಗಿ ಕಳೆದ 2000 ವರ್ಷಗಳ ಹಿಂದೆಯೇ ಪರಲೋಕವನ್ನು ಪ್ರವೇಶಿಸಿದನು. ಹಾಗಾದರೆ ಅದು ಎಂತಹ ಮಹಿಮೆಯ ಸ್ಥಳವಾಗಿರಬಹುದು. As a forerunner in heaven, that's our hope. ನಮಗಾಗಿ ಮುಂದೆ ಹೋಗಿರುವಂತಹ ಮುಂದೂತನು ಪರಲೋಕದಲ್ಲಿದ್ದಾನೆ, ಅದೇ ನಮ್ಮ ನಿರೀಕ್ಷೆ. May God's name be glorified. Thank you for patiently listening. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ತಾಳ್ಮೆಯಿಂದ ನನ್ನ ಮಾತುಗಳನ್ನ ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು.